ವೃಷಭ ರಾಶಿಯವರಿಗೆ ಒಂದು ಚಿಕ್ಕ ಶಾಕಿಂಗ್ ನ್ಯೂಸ್ ಅನ್ಬೋದು ಅಥವಾ ಬೇಸರದ ಒಂದು ಸ್ಯಾಡ್ ನ್ಯೂಸ್ ಅನ್ಬಹುದು. ಏನು ಅಂತಂದರೆ ಒಂದು 48 ದಿನಗಳ ಕಾಲ ಅವರಿಗೆ ಗುರುಬಲ ಇರಲ್ಲ ಅಂತ. ಅದೇನು ತೀರಾ ನೆಗೆಟಿವ್ ಏನಲ್ಲ, ಅಂದರೆ ತೀರಾ ಏನೋ ಅದರಿಂದ ಅನಾಹುತ ಆಗುತ್ತೆ ಅನ್ನೋ ಥರ ಏನಲ್ಲ. ಬಟ್ ಸಾಮಾನ್ಯವಾಗಿ ಏನಾಗುತ್ತೆ, ಯಾರನ್ನ ನಾನು ವೀಡಿಯೋಗಳು ಮಾಡಬೇಕಾದ್ರೆ ಲೈವಲ್ಲಿ ನನಗೆ ಕಾಲ್ ಮಾಡಬೇಕಾದ್ರೆ ಅಥವಾ ನಾವು ವೃಷಭ ರಾಶಿ ಅಂತ ಬಿಡ್ರಿ ನಿಮ್ಗೇನು ಬಿಡ್ರಿ, ಈ ಕಡೆ ಗುರುಬಲ ಈ ಕಡೆ ಶನಿಬಲ ಓಹೋ ಅಂದ್ಬಿಟ್ಟಿರ್ತೀವಿ. ನಾನು ಹೇಳಿರ್ತೀನಿ ಅಥವಾ ನೀವೆಲ್ಲರೂ ಹೋದಾಗ ವೃಷಭ ರಾಶಿ ಅಂದರೆ ಗುರುಬಲ ಇದೆ ಬಿಡ್ರಿ ಅಂದಿರ್ತಾರೆ. ಮದುವೆ ಆಗಿಲ್ಲ ಅಂತಲೋ ಅಥವಾ ಮಕ್ಕಳಾಗಿಲ್ಲ ಅಂತಲೋ ಅಥವಾ ಬೇರೆ ಬೇರೆ ಸೈಟ್ ತೊಗೋಬೇಕು, ಮನೆ ಗುರುಬಲ ತಗೊಂಬಿಡ್ರಿ ಅಂತೆಲ್ಲ ಹೇಳಿರ್ತಾರೆ. ಬಟ್ ಇನ್ನು 48 ದಿವಸ ಎಲ್ಲಿಂದ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ಒಂದು 48 ದಿವಸ ನಾವು 48 ದಿನವನ್ನು ಮಂಡಲ ಅಂತ ಕರಿತೀವಿ, ಒಂದು ಮಂಡಲ ಅಂತ ಕರಿತೀವಿ. ಸೊ ಕಂಟಿನ್ಯೂಸ್ 48 ದಿವಸ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ಅಖಂಡ ಮಂಡಲ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಅಂದರೆ ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ ಈಗ ಈ ವಿಡಿಯೋ ನಾವು ಮಾಡಬೇಕಾದ್ರೂ ಕೂಡ. ಬಟ್ 18ನೇ ತಾರೀಕಿಂದ ಮಿಥುನ ರಾಶಿಗೆ ಹೋಗ್ಬಿಡ್ತಾನೆ. ಪುನರ್ವಸು ನಕ್ಷತ್ರ 3ನೇ ಪಾದದಿಂದ 4ನೇ ಪಾದ ಕರ್ಕಾಟಕ ರಾಶಿ ಗುರು ಸಂಚಾರ ಆಗಿಬಿಡುತ್ತೆ. 48 ದಿನಗಳ ಕಾಲ ಗುರು ಅಲ್ಲಿರ್ತಾನೆ ಅಂತಂದರೆ, ಅಂದರೆ ಮಿಥುನ ರಾಶಿಯಲ್ಲಿ ಇರ್ತಾನೆ ಅಂತಂದರೆ ವೃಷಭ ರಾಶಿಯವರಿಗೆ ಗುರುಬಲ ಇರಲ್ಲ. ಸೊ ಆ 48 ದಿನಗಳ ಕಾಲ ಗುರುಬಲ ಇಲ್ಲದ ಕಾರಣ ವೃಷಭ ರಾಶಿಯವರೇನು ಬಹಳ ಗಮನಿಸಬೇಕಾದಂಥ ವಿಚಾರ ಅಂದರೆ, ಈ 48 ದಿನಗಳ ಮಧ್ಯದಲ್ಲಿ ನೀವು ಸಡನ್ನಾಗಿ ಏನಾದ್ರು ಒಂದು ದೊಡ್ಡದಾದಂತಹ ಕಾರ್ಯಗಳು ಮಾಡಲಿಕ್ಕೆ, ಉದಾಹರಣೆಗೆ ಗುರುಬಲ ಇದೆ ಉಪನಯನ ಮಾಡಿ, ಗುರುಬಲ ಇದೆ ಮದುವೆ ಮಾಡಿ, ಗುರುಬಲ ಇದೆ ಅಂದರೆ ಗುರುಬಲ ಇಲ್ಲ ಅಂತ ತಕ್ಷಣ ಮದುವೆ ಮಾಡಬಾರ್ದು ಅಂತಲ್ಲ, ಬಟ್ ಉಪನಯನ ಮಾಡಬಾರ್ದು ಅಂತ ಇದೆ. ಸೊ ಅದರಿಂದ ಹೆಚ್ಚಿನದಾದಂಥದ್ದು ಗುರುಬಲ ನೋಡ್ತಾರೆ. ಸೊ ಗುರುಬಲ ಈ ಟೈಮಲ್ಲಿ ಇರೋದಿಲ್ಲ. ಆದ್ದರಿಂದ ನಿಮ್ಮ ಪ್ಲ್ಯಾನಿಂಗ್ ಇರುತ್ತಲ್ಲ ಅದು ಒಂದೇ ಅಕ್ಟೋಬರ್ 18ಕ್ಕಿಂತ ಮುಂಚೆ ಇರಬೇಕು, ಇಲ್ಲ ಡಿಸೆಂಬರ್ 4ರ ನಂತರ ಇರಬೇಕು. ಮಧ್ಯದ ಭಾಗದಲ್ಲಿ ನಿಮಗೆ ಗುರುಬಲ ಇಲ್ಲದ ಕಾರಣ ಸ್ವಲ್ಪ ಈ ಕಾರ್ಯಗಳ ಯಶಸ್ವಿಯಾಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಗೊತ್ತಲ್ವ? ಗುರು ಯಾರು? ಗುರು ನಿಮಗೆ ಅಷ್ಟಮಾಧಿಪತಿ, ಗುರು ನಿಮಗೆ ಲಾಭಾಧಿಪತಿ. ಸೊ ಅದರಿಂದ ಆ ಗುರು ಬಲ ಧನಸ್ಥಾನದಲ್ಲಿರ್ತಾನೆ, ಅದರಿಂದ ಆ ಬಲ ಇರೋದಿಲ್ಲ. ಹಾಗಂತ ಗುರುಬಲ ಇಲ್ಲ ಈ 48 ದಿನಗಳ ಕಾಲ ಅಂದ ತಕ್ಷಣ ನಿಮಗೆ ತೀರಾ ನೆಗೆಟಿವ್ ಆಗಿಬಿಡುತ್ತೆ ಅಂತಲೂ ಅರ್ಥ ಆಗಲ್ಲ. ಆಯ್ತಲ್ವಾ? ನೀವು ಆ ರೀತಿಯಲ್ಲಿ ಕೂಡ ಅರ್ಥ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ತುಂಬ ಅನುಕೂಲನೇ ಆಗುತ್ತೆ, ಒಳ್ಳೆಯದೇ ಆಗುತ್ತೆ. ನಾನು ಯಾಕಿದು ಒಂಥರ ಬೇಸರದ ಸಂಗತಿ, ದುಃಖದ ಸಂಗತಿ ಅಂದರೆ ಗುರುಬಲ ಇರಲ್ಲ ಅನ್ನೋದಂದರೆ ದುಃಖದ ಸಂಗತಿ. ಹೊರತುಪಡಿಸಿ ಅಷ್ಟಮಾಧಿಪತಿಯಾಗಿ ಲಾಭಾಧಿಪತಿಯಾಗಿ ತೃತೀಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಗುರು ಇರ್ತಾನೆ ಅಂದರೆ ಭಾಳಷ್ಟು ಒಳ್ಳೆಯದು ಕೂಡ ಇದೆ, ಒಳ್ಳೆಯದು ಇದೆ. ಆ ಒಳ್ಳೆಯದನ್ನು ಒಂದಿಷ್ಟು ಗುರುವಿನ ಆರಾಧನೆ ಮಾಡ್ಕೊಂಡು ಪರಿಹಾರಗಳು ಮಾಡ್ಕೊಂಡು ಪಡ್ಕೊಳ್ಬೇಕು ಅಷ್ಟೇ. ಗೊತ್ತಾಯ್ತಲ್ವಾ? ಸೊ ಅದರಿಂದ ಈ ವಿಡಿಯೋದಲ್ಲಿ ನಾನು ಈ ಅಖಂಡ ಮಂಡಲ 48 ದಿನಗಳ ಕಾಲ ಅಕ್ಟೋಬರ್ 18ರಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ಅಖಂಡ ಮಂಡಲ ಗುರುಗೋಚಾರ ಫಲವನ್ನು ವೃಷಭ ರಾಶಿಯವರ ಮೇಲೆ ಯಾವ ರೀತಿಯಲ್ಲಿ ಆಗಲಿದೆ ಅನ್ನುವಂಥದ್ದನ್ನು ತಿಳಿಸ್ತೇನೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಇದು ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ. ಸೊ ದಯವಿಟ್ಟು ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗ್ತದೆ. ಆಮೇಲೆ ಪ್ರತಿಯೊಬ್ಬರು ಸಹ ನಿಮ್ಮ ಪ್ರಶ್ನೆಗಳೇನಾದ್ರು ಇದ್ದರೆ ಇದರ ರಿಲೇಟೆಡ್ ಆಗಿ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳನ್ನ ಖಂಡಿತವಾಗಿ ನಾನು ಓದ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂತಹದ್ದು. ಬನ್ನಿ ವೃಷಭ ರಾಶಿಯವರ ಅಖಂಡ ಮಂಡಲ ಗುರುಗೋಚಾರ ಫಲ 2025 ಅಕ್ಟೋಬರ್ 18ರಿಂದ ಡಿಸೆಂಬರ್ 4ರ ತನಕದ್ದು ನೋಡೋಣ. ಬನ್ನಿ ಶುರು ಮಾಡೋಣ. ತೀರಾ ಈ ಸಂಚಾರ, ಈ 48 ದಿನಗಳ ಈ ಗುರು ಸಂಚಾರ ನಿಮಗೆ ನೆಗೆಟಿವ್ ಆಗಿ ತೀರಾ ಹೇಳಲಿಕ್ಕಾಗಲ್ಲ, ಅಂದ್ರೆ ಇಲ್ಲ ಅಂತ. ಈ 48 ದಿನಗಳ ಕಾಲವೂ ಸಹ ಪಾಸಿಟಿವ್ ಆಗೇ ಇದೆ. ಸ್ವಲ್ಪ ದೇವತಾರಾಧನೆ ಮಾಡ್ಕೊಂಡು ಬರ್ಕೋಬಹುದು. ಒಂದಿಷ್ಟು ಅದೃಷ್ಟದ ವಿಚಾರಗಳಿದಾವೆ. ಅದು ಏನೇನು ಒಳ್ಳೇದಾಗಲಿದೆ ಅನ್ನೋದು ಹೇಳ್ತೀನಿ ಕೇಳಿ. ಪರಮೋಚ್ಚ ಸ್ಥಿತಿಯಲ್ಲಿ ಅಷ್ಟಮಾಧಿಪತಿ ಇದ್ದಾನೆ ಅಂದರೆ ನೀವು ವೃಷಭ ರಾಶಿಯವರಾಗಿದ್ದು ಆರೋಗ್ಯ ಬಾಧೆಯಿಂದ ತುಂಬ ಚಿಂತಾಕ್ರಾಂತರಾಗಿದ್ರೆ, ಅಯ್ಯೋ ನನಗೆ ಆರೋಗ್ಯನೇ ಸರಿ ಇಲ್ಲ ಗುರುಳೆ, ನೀವೆಲ್ಲ ಚೆನ್ನಾಗಿದೆ ಗುರುಬಲ ಅಲ್ಲ ಅಂತೀರಾ, ಬಟ್ ಅದು ಯಾಕೋ ನಂಗೆ ಆರೋಗ್ಯನೇ ಸರಿಯಾಗಿ ಇರ್ತಾ ಇಲ್ಲ, ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಮೇಲಿಂದ ಮೇಲೆ ಅನ್ನುವಂಥದ್ದು ಏನಾದ್ರು ಇದ್ದರೆ, ನೀವು ವೃಷಭ ರಾಶಿಯವರಾಗಿದ್ದರೆ ನಿಮಗೆ ಈ 48 ದಿನಗಳಲ್ಲಿ ನಿಮಗೆ ಒಳ್ಳೆ ಡಾಕ್ಟ್ರು ಸಿಗ್ತಾರೆ, ನಿಮಗೆ ಒಳ್ಳೆ ಔಷಧೋಪಚಾರಗಳು ಸಿಗುತ್ತೆ, ಒಳ್ಳೆ ಟ್ರೀಟ್ಮೆಂಟ್ ಅಂತೀವಲ್ಲ ಅದೆಲ್ಲದೂ ಸಿಗುತ್ತೆ, ಸೌಕರ್ಯಗಳು ಸಿಗುತ್ತೆ, ಅವಕಾಶಗಳು ಸಿಗುತ್ತೆ, ಮೆಡಿಕಲ್ ಇನ್ಶೂರೆನ್ಸ್ ಸಿಗುತ್ತೆ, ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ನೀವು ಮನ್ಸು ಮಾಡಿ ಔಷಧೋಪಚಾರಗಳು ತಗೊಂಡು ನಿಮ್ಮ ಆರೋಗ್ಯನ ಸರಿ ಮಾಡ್ಕೊಳ್ಬೇಕು. ಅದು ನೀವು ಮಾಡಬೇಕು, ಎಲ್ಲದೂ ಗುರುನೇ ಮಾಡೋಕ್ಕಾಗಲ್ವಲ್ಲ, ನೀವು ಒಂದಿಷ್ಟು ಮಾಡಬೇಕು ಅಂತ. ಸೊ ಅದರಿಂದ ನಿಮ್ಮ ಪ್ರಯತ್ನ ಚೆನ್ನಾಗಿದ್ದರೆ, ನಿಮ್ಮ ಪ್ರಯತ್ನ ನಿರಂತರವಾಗಿದ್ದರೆ, ನಿಮ್ಮ ಪ್ರಯತ್ನದ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಆರೋಗ್ಯ ಅನ್ನುವಂಥದ್ದು. ಈ ಗುರುಬಲ ಇಲ್ಲದೆ ಹೋದರೂ ಕೂಡ ಈ ಗುರುಗೋಚಾರ ಅಖಂಡ ಮಂಡಲ ಗುರುಗೋಚಾರ ಫಲ ನಿಮಗೆ ತುಂಬ ಅನುಕೂಲ ಮಾಡಿಕೊಡಲಿದೆ. ಸೊ ಸ್ವಲ್ಪ ವಿಶೇಷವಾದ ಗಮನ ಆರೋಗ್ಯದ ಮೇಲೆ ಕೊಟ್ಟುಕೊಳ್ಳಿ.
ಸ್ವಲ್ಪ ಹೆಚ್ಚಿನಾದಂಥ ಹುಡುಕುವಿಕೆ, ಹೋಗಿ ಡಾಕ್ಟ್ರನ್ನ ಭೇಟಿ ಆಗೋದೆಲ್ಲ ಮಾಡಿ ನಿಮ್ಗೆ ಯಾವುದೇ ಆರೋಗ್ಯ ಬಾಧೆ ಇದ್ದರೂ ಪರಿಹಾರ ಅಂತೂ ಖಂಡಿತ ಮಾಡ್ಕೊಳ್ಬಹುದು. ಜೊತೆಗೆ ಒಂದು ಸ್ವಲ್ಪ ಗುರುವಿನ ಆರಾಧನೆ ಬೇಕಾಗುತ್ತೆ. ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ಎಂಡ್ ತನಕ ವಿಡಿಯೋ ನೋಡಿ. ಆರೋಗ್ಯವನ್ನು ಹೊರತುಪಡಿಸಿ ನೆಕ್ಸ್ಟ್ ಇನ್ನೇನು ಅಂತಂದರೆ ಲಾಭ. ಗುರುಗ್ರಹ ನಿಮಗೆ ಲಾಭಾಧಿಪತಿಯೂ ಸಹ ಹೌದು, ವೃಷಭ ರಾಶಿಯವರಿಗೆ. ಸೊ ಇಲ್ಲಿ ಕಾಣೋ ಪ್ರಕಾರ ತೃತೀಯಕ್ಕೆ ಪರಮೋಚ್ಚ ಸ್ಥಿತಿಗೆ ಹೋಗಿ ನಿಮ್ಮ ಭಾಗ್ಯಸ್ಥಾನವನ್ನು ನೋಡ್ತಾನೆ ಗುರುಗ್ರಹ. ಅಲ್ಲಿಗೆ ವೃಷಭ ರಾಶಿಯವರಿಗೆ ಈ ಒಂದು 48 ದಿನಗಳ ಕಾಲ ನೀವು ಬಿಸ್ನೆಸ್ ಮಾಡುವ ವೃಷಭ ರಾಶಿಯವರಾದರೆ ಅನಿರೀಕ್ಷಿತ ಧನಲಾಭಗಳು, ಅನಿರೀಕ್ಷಿತ ಲಾಭಗಳು, ನಾನು ಧನಲಾಭ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಬಟ್ ಅನಿರೀಕ್ಷಿತ ಲಾಭಗಳಂತೂ ತುಂಬ ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಲಾಭ ಅಂದರೆ ನೀವು ಅನ್ಕೊಂಡಿರಲ್ಲ ಇದೊಂದು ಒಳ್ಳೆ ಅದ್ಭುತವಾದ ಬಿಸ್ನೆಸ್ ಆಗುತ್ತೆ, ಇದೊಂದು ಒಳ್ಳೆ ಡೀಲ್ ಆಗುತ್ತೆ, ಇದೊಂದು ಒಳ್ಳೇದೇನೋ ಆಗುತ್ತೆ, ನೀವು ಅನ್ಕೊಂಡಿರಲ್ಲ, ಬಟ್ ಆಗಿಬಿಡುತ್ತೆ. ತುಂಬ ಖುಷಿ ಪಡ್ತೀರಾ, ಹಾಂ ಓಕೆ ವೆರಿ ಗುಡ್, ನಮ್ಗೆ ಇದೊಂದು ಆಯ್ತಲ್ಲ, ಒಂದು ಸ್ವಲ್ಪ ಅನುಕೂಲ ಆಯ್ತಲ್ಲ ಅಂಥೇಳಿ. ಸೊ ಈ ವಿಚಾರವಾಗಿ ನೀವು ಆ್ಯಕ್ಚುಲಿ ಖುಷಿ ಪಡುವಂಥ ವಿಚಾರ ಇದು. ಲಾಭವಾಗಲಿದೆ, ಒಳ್ಳೆಯ ರೀತಿಯಲ್ಲಿ ಲಾಭವಾಗಲಿದೆ ಅಂಥೇಳಿ ಆಯ್ತಲ್ವ. ಸೊ ಲಾಭನೂ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ಲಾಭವಾಗುತ್ತೆ. ಆ ಲಾಭ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೋ ಅಥವಾ ಅದೃಷ್ಟವಶಾತ್ ಲಾಭ ಆಗುತ್ತೋ, ಅದು ಯಾವುದಾಗುತ್ತೆ ಅನ್ನುವಂಥದ್ದು ಭಗವಂತನಿಗೆ ಗೊತ್ತು. ನೀವು ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ವಿಡಿಯೋ ಎಂಡಲ್ಲಿ ನಾನು ಹೇಳೋ ರೀತಿಯಲ್ಲಿ ಖಂಡಿತವಾಗಿ ನಿಮಗೆ ಲಾಭ ಆಗಿಯೇ ಆಗುತ್ತೆ. ಈ 48 ದಿನಗಳಲ್ಲೇ, ಅಂದರೆ ಈ ಅಖಂಡ ಮಂಡಲದಲ್ಲಿಯೇ 48 ದಿನಗಳಲ್ಲಿಯೇ ವೃಷಭ ರಾಶಿಯವರಿಗೆ ಇನ್ನೊಂದು ಪಾಸಿಟಿವ್ ಅಂತಲೇ ಹೇಳ್ತೀನಿ. ಏನಾಗಲಿದೆ ಅಂದರೆ ಸಹೋದರರ ವಿಚಾರದಲ್ಲಿ ಒಂದು ಸ್ವಲ್ಪ ಬೆಳವಣಿಗೆಗಳಾಗಲಿದೆ. ಅಂದರೆ ಈಗ ನಿಮಗೆ ನಿಮ್ಮ ಸಹೋದರರಿಗೆ ಏನಾದರೂ ಜಗಳ ಮನಸ್ತಾಪಗಳಿತ್ತಪ್ಪ, ಆಯಿತಾ, ಪಿತ್ರಾರ್ಜಿತ ಆಸ್ತಿ ವಿಚಾರ ಏನು ಬೇಕಾರಾಗಿರ್ಬೋದು, ಯಾರೋ ಹಿರಿಯರು ಬಂದು ಕೂತ್ಕೊಂಡು ಎಲ್ಲ ಸಾರ್ಟ್ ಔಟ್ ಮಾಡಿ ಕೊಡುವ ಸಾಧ್ಯತೆ ಜಾಸ್ತಿ ಇದೆ. ಇಬ್ಬರು ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೊಂಬಿಡಿ, ಇಬ್ಬರಿಗೂ ಸಮಾನವಾಗಿ ಹಂಚ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಂಚ್ಬಿಟ್ಟು ನಿಮ್ಮಿಬ್ಬರಿಗೆ ಮಧ್ಯದಲ್ಲಿ, ಸೊ ಇಬ್ಬರ ಮಧ್ಯದಲ್ಲಿ ಅಂತ ಹೇಳ್ತೀನಿ, ಅದೇ ಆಗಲಿ, ಎಷ್ಟು ಜನ ಬೇಕಾದ್ರೆ ಇದ್ಕೊಳ್ಳಿ. ಸೊ ಈ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳೆಲ್ಲ ಸಿಗಾಕೊಂಡಿರೋ ಗುರುಳೆ, ಏನೂ ಸರಿಯಾಗಿ ವ್ಯವಹಾರ ಕುದುರ್ತಾ ಇಲ್ಲ, ಅಂದರೆ ಸೆಟ್ ಆಗ್ತಾ ಇಲ್ಲ ಅಂದರೆ ಯಾರೋ ಹಿರಿಯರು ಬಂದು ಕೂತ್ಕೊಂಡು ಅಥವಾ ನಿಮ್ಮ ತಂದೆಯವರೇ ಕೂತ್ಕೊಂಡು ನೀಟಾಗಿ ಎಲ್ಲರಿಗೂ ಹಂಚುವಂಥ ಸಾಧ್ಯತೆಗಳು ಇದೆ. ಇದಕ್ಕೆ ನೀವು ಒಪ್ಕೊಂಡ್ಬಿಟ್ರೆ ಇಲ್ಲಿಗೆ ಮುಗಿದೋಗುತ್ತೆ. ಇಲ್ಲ ನಾನು ಎಳೆದಾಡ್ತೀನಿ, ನಂಗೆ ಇದು ಸಾಕಾಗಲ್ಲ, ನಂಗೆ ಇನ್ನೂ ಬೇಕು, ಅದು ಬೇಕು, ಇದು ಬೇಕು ಅಂತ ಗಲಾಟೆ ಮಾಡಿದ್ರೆ ಮತ್ತು ಅದು ಇನ್ನೂ ದೊಡ್ಡ ಆದರೆ ನನಗೆ ಗೊತ್ತಿಲ್ಲ ಮತ್ತೆ. ಬಟ್ ಅದೊಂದಿದೆ. ಇದಲ್ಲದೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಜೊತೆಗಾದರೂ ಏನಾದ್ರು ಭಿನ್ನಾಭಿಪ್ರಾಯ ಮನಸ್ತಾಪಗಳಿದ್ದರೂ ಕೂಡ ವೃಷಭ ರಾಶಿಯವರು ಈ ಒಂದು ಈ 48 ದಿನಗಳಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡು ಏನೇ ಮನಸ್ಸಾಗಿ ಬಂದರು ಸಾರ್ಟ್ ಔಟ್ ಮಾಡ್ಕೊಂಡು ಮತ್ತೆ ಪುನಃ ತುಂಬ ಅನ್ಯೋನ್ಯವಾಗಿರುವಂಥ ಅನುಕೂಲಗಳು, ಅವಕಾಶಗಳು ತುಂಬ ಚೆನ್ನಾಗಿದೆ. ಆಯ್ತಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಬ್ರದರ್, ಅಕ್ಕ ತಂಗಿ, ಅವರಿಗೆ ನಿಮ್ಮಿಂದ ಅನುಕೂಲ ಏನೋ ಆಗಬೇಕೇನೋ, ಸಹಾಯ ಮಾಡಬೇಕು. ನನ್ನ ತಂಗಿಗೊಂದು ಕೆಲಸ ಸಿಗಬೇಕು ಸರ್, ನಾನು ತುಂಬ ಪ್ರಯತ್ನ ಮಾಡ್ತಿದ್ದೀನಿ, ಅಕ್ಕಂಗೆ ಕೆಲಸ ಕೊಡ್ಸೋಕ್ಕೆ, ತಂಗಿ ಕೆಲಸ ಕೊಡ್ಸೋಕ್ಕೆ, ತಮ್ಮಂಗೆ ಕೆಲಸ ಕೊಡ್ಸೋಕ್ಕೆ, ಅಣ್ಣಂಗೆ ಕೆಲಸ ಕೊಡ್ಸೋಕ್ಕೆ, ಅಥವಾ ಅವ್ರ ಮದುವೆ ಮಾಡೋಕ್ಕೆ, ಅಥವಾ ಅವ್ರಿಗೆ ಏನೋ ಒಂದು ನಿಮ್ಮಿಂದ ಅವ್ರಿಗೇನೋ ಅನುಕೂಲ ಆಗಬೇಕು, ಅಥವಾ ಅವರಿಂದ ನಿಮಗೇನೋ ಒಂದು ಅನುಕೂಲ ಆಗಬೇಕು. ನಮ್ಮ ಅಣ್ಣ ಏನೋ ಕೊಡ್ತೀನಿ ಅಂತ ಹೇಳಿದಾನೆ, ಕೊಟ್ಟರೆ ಸಾಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ತಮ್ಮನೂ ಒಂಚೂರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ, ಅವ್ನು ಸ್ವಲ್ಪ ಚೆನ್ನಾಗಿದ್ದಾನೆ, ಅವನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಕಾಯ್ತಾ ಇದ್ದೀನಿ. ಈ ಥರದ ವೃಷಭ ರಾಶಿಯವರು ನೀವಾಗಿದ್ದರೆ, ಅಕ್ಕ ಅಣ್ಣ ತಂಗಿ ಈ ಥರ ಯಾರ ಮೇಲಾದ್ರೂ ಡಿಪೆಂಡೆಂಟ್ ಆಗಿದ್ರು ಕೂಡ ಈ 48 ದಿನಗಳಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮ ಬ್ರದರ್ಸ್ ಅವ್ರ ಸಿಸ್ಟರ್ಸಿಂದ ನೀವು ಸಹಾಯವನ್ನು ಪಡಿಬಹುದು. ಅಥವಾ ಅವರಿಗೆ ನಿಮ್ಮ ಸಹಾಯ ತುಂಬ ಅವಶ್ಯಕತೆ ಇದೆ ಅಂದರೆ ನೀವೇ ಕೂಡ ಅವರಿಗೆ ಸಹಾಯ ಮಾಡಬಹುದು. ಯಾವುದೇ ಜಗಳ ಮನಸ್ತಾವಳಿದ್ರು ಏನೋ ಸಾರ್ಟ್ ಔಟ್ ಮಾಡ್ಕೊಬೋದು. ಸೊ ಅದ್ಭುತವಾದಂಥ 48 ದಿನಗಳಿದು. ಗುರುಬಲ ಮಾಯ ಆದರೂ ಕೂಡ ಅದ್ಭುತವಾದಂತಹ 48 ದಿನಗಳು, ಅದ್ಭುತವಾದ ಮಂಡಲದ ದಿನಗಳು, ಅಖಂಡ ಮಂಡಲದ ದಿನಗಳಿದು. ನೆನಪಿಟ್ಕೋಬೋದು ಅಷ್ಟು ಚೆನ್ನಾಗಿ. ಆದರೆ ಗುರುವಿನ ಆರಾಧನೆ ಆಗಬೇಕು. ಆ ಗುರುವಿನ ಆರಾಧನೆ ಆದರೆ ಮಾತ್ರ ವ್ಯಾಪಾರದಲ್ಲಿ ಲಾಭ ಇತ್ಯಾದಿ ನಾನು ಏನೇನು ಹೇಳಿದ್ದೀನೋ ಅದೆಲ್ಲ ಲಾಭಾಂಶಗಳು, ಶುಭ ವಿಚಾರಗಳೆಲ್ಲ ಗುರುವಿನ ಆರಾಧನೆಯನ್ನು ಸಿಗುತ್ತೆ. ಹಾಗಾದ್ರೆ ಆರಾಧನೆ ಏನು ಮಾಡಬೇಕು, ಪರಿಹಾರ ಏನು? ಈ 48 ದಿನಗಳು ಸಹ ಈ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕು ತನಕ ಏನು 48 ದಿನಗಳಿದೆ, ಈ 48 ದಿನಗಳು ಸಹ ನೀವೇನಾದ್ರು ನಾನ್ ವೆಜ್ ತಿನ್ನೋರಾಗಿದ್ರೆ ಅದನ್ನ ಬಿಟ್ಟು ಬಿಟ್ರೆ ತುಂಬಾ ಒಳ್ಳೇದು. ನಿಮ್ಮ ಆಹಾರ, ನಿಮ್ಮ ಒಂದು ಬಯಕೆ. ಬಟ್ ನಾನು ಹೇಳುವಂಥದ್ದು ನಮ್ಮ ಕಡೆಯಿಂದ ಒಂದು ಸಲಹೆ ಅಂತ ಕೊಡ್ತಾ ಇರುವಂತದ್ದು. ಸೊ 48 ದಿವಸ ಯಾವುದೇ ನಾನ್ ವೆಜ್ ತಿಂದೇನೆ 48 ದಿವಸಗಳ ಕಾಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಮೊಟ್ಟ ಮೊದಲನೇ ಕೆಲಸ ಗುರುಗ್ರಹದ ಒಂದು ಪ್ರಾರ್ಥನೆ ಆಗಿರುತ್ತೆ. ಗುರುಗ್ರಹದ ಅಷ್ಟೋತ್ತರ ಪಠನೆ ಮಾಡ್ತಕ್ಕಂಥದ್ದು, ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನ ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಮನೆ ಹತ್ರದಲ್ಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ರೆ, ಅಥವಾ ಸಾಯಿಬಾಬಾ ಟೆಂಪಲ್ ಇದ್ರೆ, ಅಥವಾ ದತ್ತಾತ್ರೇಯರ ದೇವಸ್ಥಾನ
ದೇವಸ್ಥಾನ ಇದ್ರೆ ಹೋಗಿ ಒಂದು ಕಾಲ್ ನೋವು ಬರ ತನಕ ಪ್ರದಕ್ಷಿಣೆ ನಮಸ್ಕಾರ ಪ್ರಾರ್ಥನೆ ಪೂಜೆಗಳನ್ನು ಮಾಡ್ಕೊಂಡು ಬರತಕ್ಕಂಥದ್ದು ಈ 48 ದಿನಗಳ ಕಾಲ. ಆಮೇಲೆ ಇಲ್ಲ ಎಲ್ಲಿಗೂ ಹೋಗಕ್ಕಾಗಿಲ್ಲ ಅಂದ್ರೂ ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಈ ವಿಡಿಯೋ ಎಂಡ್ ನಾನು ಅದ್ಭುತವಾದ ಪವರ್ಫುಲ್ ಆದ ಗುರುಗ್ರಹದ ಮಂತ್ರವನ್ನ ಹೇಳ್ತೇನೆ. ಆ ಮಂತ್ರವನ್ನ ಒಂದು 28 ಬಾರಿ ಯಾರು ರಿಪೀಟ್ ಅದನ್ನ ದಿನ ಬೆಳಗ್ಗೆ ಎದ್ದು ಕೇಳಿಸ್ಕೊಳ್ತಕ್ಕಂಥದ್ದು ಇರ್ಬಹುದು, ಅಥವಾ ಒಂದು ಪೇಪರ್ ನಲ್ಲಿ ಓಂ ಗುರವೇ ನಮಃ ಅಂತ ಆದ್ರೂ ಸಹ ಪರವಾಗಿಲ್ಲ, ನೀವೊಂದು ಬರೀತಕ್ಕಂಥದ್ದು ಬಹಳ ತುಂಬಾ 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 ನಿಮ್ಗೆ ಅನುಕೂಲ ಆಗುತ್ತೆ. ಓಂ ಗುರುಭ್ಯೋ ನಮಃ ಅಂತಲೋ ಅಥವಾ ಓಂ ಗುರವೇ ನಮಃ ಅಂತಲೋ ಪ್ರತಿನಿತ್ಯ 108 ಬಾರಿ ಓಂ ಗುರವೇ ನಮಃ ಅಥವಾ ಓಂ ಗುರು ರಾಘವೇಂದ್ರ ಸ್ವಾಮಿನೇ ನಮಃ, ನಿಮ್ಗೆ ಯಾವುದು ನಿಮ್ಗೆ ಇಷ್ಟವಾದಂಥದ್ದು. ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಾರ್ದು, ವ್ಯಾಕರಣ ದೋಷ ಆಗಬಾರ್ದು. ಕೆಲವೊಂದ್ಸಲ ಕಮೆಂಟ್ ಮಾಡ್ಬೇಕಾದ್ರೆ ನೋಡ್ತೇನೆ ಎಷ್ಟು ಅದ್ಭುತವಾಗಿರುತ್ತೆ ವ್ಯಾಕರಣ ಅಂತ. ಸೊ ಆತರ ಆಗದಂತೆ ಶುದ್ಧವಾದ ರೀತಿಯಲ್ಲಿ ತಪ್ಪಿಲ್ಲದೇನೆ ಒಂದು ಪೇಪರ್ ದಿನ 108 ಬಾರಿ ಗುರುಸ್ಮರಣೆ ಬರ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಅದನ್ನು ಹೊರತುಪಡಿಸಿ ಇನ್ನೂ ವಿಶೇಷವಾಗಿ ಅಂದ್ರೆ ಅಕ್ಟೋಬರ್ 21ನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ, ರೌಂಡ್ ಮಾಡಿ ಇಟ್ಕೊಳ್ಳಿ. ಅವತ್ತು ಬಹಳ ಇಂಪಾರ್ಟೆಂಟ್ ದಿವಸ. ಅವತ್ತು ಅಮಾವಾಸ್ಯೆ. ಯಾವ ಅಮಾವಾಸ್ಯೆ ಅವತ್ತು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ, ದೀಪಾವಳಿ ಅಮಾವಾಸ್ಯೆ. ಸೊ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ದೀಪಾವಳಿ ಅಮಾವಾಸ್ಯೆಯ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಯಾಕೆಂದ್ರೆ ಈ 48 ದಿನಗಳ ಕಾಲ ನಿಮಗೆ ಅದ್ಭುತವಾದಂತಹ ಗುರುವಿನ ಬಲ ಸಿಗಬೇಕು. ಏನೇನೇ ನೆಗೆಟಿವ್ಸ್ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗಬೇಕು, ಏನೇನು ಪಾಸಿಟಿವ್ಸ್ ಇದೆಯೋ ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅನ್ನುವಂತಹ ಉದ್ದೇಶ. ಅದೇ ನಮ್ಮ ಸಂಕಲ್ಪ. ಅಷ್ಟೇ ಅಲ್ಲದೆ ಅವತ್ತು ದೀಪಾವಳಿ ಅಮಾವಾಸ್ಯೆ ಅಲ್ವಾ, ಸೊ ಮಹಾಲಕ್ಷ್ಮಿ ಆರಾಧನೆ ಮಾಡ್ತೀವಿ. ಸೊ ಅದಕ್ಕೆ ಅವತ್ತಿನ ದಿವಸವೇ ನಾವು ಬಹಳ ಮುಖ್ಯವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮಿ ಹೋಮ, ಲಕ್ಷ್ಮೀ ಕುಬೇರ ಹೋಮ. ಅದರ ಜೊತೆಯಲ್ಲಿ ನಿಮಗೆ ವಿಶೇಷವಾಗಿ ನಾವು ಈ ಬಾರಿ ಈ ಒಂದು ಧನಾಕರ್ಷಕ ಮಣಿಮಂಡಲ ಒಂದು ಕೊಡ್ತಾ ಇದ್ದೇವೆ. ಇದು ನಿಮಗೆ ಧನಾಕರ್ಷಕ ಮಣಿ ಏನಿರ್ತಲ್ಲ ಅದನ್ನ ನಾವು ಒಂದು ಯಂತ್ರದ ಸ್ವರೂಪದಲ್ಲಿ ರಚನೆ ಮಾಡಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಸಹ ಇದನ್ನ ಇಟ್ಕೊಳ್ಬೇಕು. ಯಾಕಂದ್ರೆ ದೀಪಾವಳಿ ಅಮಾವಾಸ್ಯೆ ದಿವಸ ಕುಬೇರ ಧನಲಕ್ಷ್ಮಿ ಪೂಜೆ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲವನ್ನ ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು, ಜಾಬ್ಗೆ ಹೋಗ್ತಾ ಇರಬಹುದು, ನಿಮ್ಮ ಮನೆಯಲ್ಲಂತೂ ಹಣಕಾಸಿನ ಅವಶ್ಯಕತೆ ಇರ್ತದೆ. ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಕೊಳ್ಬೇಕು. ನಾನು ಹೇಳ್ತೀನಿ, ನಿಮ್ಗೆ 3 ರೂಮ್ ಇದ್ರೆ 3 ರೂಮಲ್ಲೂ ಒಂದೊಂದು ಇರ್ಬೇಕಿದು ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಪಾಸಿಟಿವ್ ಎನರ್ಜಿಯನ್ನ ಇದು ಕೊಡ್ತದೆ ನಿಮ್ಗೆ. ಆ ಒಂದು ಪ್ರದೇಶದಲ್ಲಿ ಅಷ್ಟು ಧನಾತ್ಮಕವಾಗಿರ್ತದೆ ಅಂತ ಹೇಳಿ. ತುಂಬಾ ಲಕ್ಷ್ಮಿಯ ಸಾನ್ನಿಧ್ಯ, ಅಷ್ಟಲಕ್ಷ್ಮಿಗಳು. ಲಕ್ಷ್ಮಿ ಅಂದ್ರೆ ಬರೀ ಕ್ಯಾಶ್ ಅಷ್ಟೇ ಅಲ್ಲ, ಅಷ್ಟಲಕ್ಷ್ಮಿಯರು ಒಂದು ಸಾನ್ನಿಧ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆಯ್ತಲ್ವಾ. ಆದ್ರಿಂದ ನಿಮ್ಮ ದೇವ್ರ ಮನೆ ಇರ್ಬಹುದು, ನಿಮ್ಮ ಬೆಡ್ರೂಮ್ ಅಲ್ಲಿ ಇರಬಹುದು, ನಿಮ್ಮ ಲಾಕರ್ ಗಳಲ್ಲಿ ಇರಬಹುದು, ನಿಮ್ಮ ಅಂಗಡಿಗಳಲ್ಲಿ ಇರಬಹುದು, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇರಬಹುದು. ಆ ಜಾಗಗಳಲ್ಲಿ ಬಿಸ್ನೆಸ್ ಮಾಡೋರು ಅವ್ರ ಕ್ಯಾಶ್ ಬಾಕ್ಸ್ ಅಲ್ಲಿ ಮೇಲ್ಗಡೆ ಕೂಡ ಇದನ್ನ ಇಟ್ಕೋಬಹುದು. ಆಮೇಲೆ ಬಂದವರೆಲ್ಲ ಇದನ್ನ ನೋಡ್ತಾರೆ, ಏನಿದು ವಿಚಿತ್ರವಾಗಿದೆಯಲ್ಲ, ಏನು ಅಂತ ಕೇಳ್ತಾರೆ. ಆ ಪ್ರಶ್ನೆಯನ್ನ ಕೇಳ್ಬೇಕು ಅವ್ರು. ಯಾಕೆ ಅಂದ್ರೆ ಅದು ಪ್ರಶ್ನೆಯನ್ನ ಕೇಳಿದಾಗ, ಇದನ್ನ ನೋಡಿದಾಗ, ಆ ಪ್ರಶ್ನೆಯನ್ನ ಕೇಳಿದಾಗ ಅವರಲ್ಲಿರುವ ನೆಗೆಟಿವಿಟಿಯನ್ನು ಕೂಡ ತೆಗೆದು ಬಿಡುತ್ತೆ. ಇದು ಅಂದ್ರೆ ಆ ದೃಷ್ಟಿ ಅಂತ ಕರಿತೀವಿ, ಮೊದಲನೆಯ ದೃಷ್ಟಿ ಅಂತ ಹೇಳಿ. ಸೊ ಅದನ್ನು ಕೂಡ ಪರಿಹಾರ ಮಾಡ್ಕೊಡುತ್ತೆ. ಸೊ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಸರ್, ಎಲ್ಲ ಬಂದ್ ನೋಡಿದ ತಕ್ಷಣ ದೃಷ್ಟಿ ಆಗ್ಬಿಟ್ಟು ಬಿಸ್ನೆಸ್ ಕಡಿಮೆ ಆಗ್ಬಿಡುತ್ತೆ. ಗುರುಗಳೇ ಏನು ಬೇಡ, ಇದನ್ನ ತಗೊಂಡು ಹೋಗಕ್ಕೆ ಇದೇನಿದು ಅಂತ ಕೇಳ್ತಾರೆ. ಫಸ್ಟ್ ದೃಷ್ಟಿ ಎಲ್ಲಿಗೋಗುತ್ತೆ, ಎಲ್ಲ ನಿವಾರಣೆ ಆಗುತ್ತೆ, ನಿಮ್ ಬಿಸ್ನೆಸ್ ಕರೆಕ್ಟ್ ಆಗುತ್ತೆ, ಲಕ್ಷ್ಮಿಯನ್ನು ಇದು ಕೊಡುತ್ತೆ. ಮನೆಯಲ್ಲಿಯೇ ಆಗ್ಲಿ ನೆಮ್ಮದಿ ಇಲ್ಲ, ಜಗಳ ಮನಸ್ತಾಪಗಳು, ಗಲಾಟೆ ಮನಸ್ತಾಪಗಳು ಮನೆಯಲ್ಲೆಲ್ಲ ಇದೊಂದು ಯಂತ್ರ ಮಂಡಗಳನ್ನ ಇಟ್ಕೊಂಡಿದ್ದಾಗ, ಹಾಲಲ್ಲಾಗ್ಲಿ ದೇವ್ರ ಮನೆಯಲ್ಲಾಗ್ಲಿ ಎಲ್ಲಿರ್ತದೋ ಅಲ್ಲಿ ಆ ಜಾಗವನ್ನ ಬಹಳ ಶುದ್ಧವಾಗಿ ಚೆನ್ನಾಗಿ ಇಟ್ಕೋಬಹುದು. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿಗೆ ಇದನ್ನ ನಾವು ಅಭಿಮಂತ್ರಣೆ ಮಾಡಿ, ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಗೆ ದಿನ ಅವತ್ತೇ ಕುಬೇರ ಧನಲಕ್ಷ್ಮಿ ಹೋಮವನ್ನ ಮಾಡಿ, ಕುಬೇರ ಲಕ್ಷ್ಮಿ ಹೋಮವನ್ನ ಮಾಡಿ ಇದನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಈ ಹಿಂದೆನೂ ಹಲವಾರು ಬಾರಿ ಬಹಳಷ್ಟು ಜನ ಅದ್ ನನಗೆ ಫೋನ್ ಮಾಡಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ, ಬಂಗಾರದ ವಿಚಾರದಲ್ಲಿ ಅನುಕೂಲ ಆಗಿದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ಮಾಡ್ತಾ ಇದ್ದೇವೆ. ನಾವು ದೀಪಾವಳಿ ಅಮಾವಾಸ್ಯೆ ಬಹಳ ಪರ್ವಕಾಲ ಅಂತ ತೀರ್ಮಾನ ಮಾಡಿ ಪಂಚಾಂಗದ ಪ್ರಕಾರ, ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಅವತ್ತಿನ ದಿವಸ ಈ ಹೋಮ ಮಾಡಿದ್ರೆ ಇನ್ನೂ ಪವರ್ ಜಾಸ್ತಿ ಬರ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ನಮ್ಮ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮವನ್ನ, ಯಾಕೆ ಅಂತಂದ್ರೆ ಬಂಗಾರ ಬಹಳಷ್ಟು ಇವತ್ತಿನ ದಿವಸ ಗ್ರಾಮ್ಗಾಗ್ಲೇ 12,500 ದಾಟ್ ಹೊರಟೋಗ್ತಾ ಇದೆ ಮುಂದಕ್ಕೆ ಬಂಗಾರ. ನಾನು ಮಾತಾಡ್ತಿರೋ 24 ಕ್ಯಾರೆಟ್ದು. ಸೊ ಅದರಿಂದಾಗಿ ಬಂಗಾರ ಗಗನ ಕುಸುಮ ಆಗ್ಬಿಟ್ಟಿದೆ ಬಹಳಷ್ಟು ಜನಕ್ಕೆ. ಆದ್ರೆ ಹಾಗಾಗಬಾರದು. ದೀಪಾವಳಿ ಅಮಾವಾಸ್ಯೆ ದಿವಸ ಈ ಒಂದು ಧನಾಕರ್ಷಕ ಮಣಿ ಮಂಡಲವನ್ನ ನೀವು ಧನಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿ, ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡಿ ಅಲ್ಲಿ ಇಟ್ಕೊಂಡಾಗ ನಿಮ್ಗೆ ಇನ್ನೂ ಒಂದಿಷ್ಟು ಬಂಗಾರವನ್ನ ಖರೀದಿ ಮಾಡುವ ಯೋಗ ಬರಬೇಕು. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ನೀವ್ ಏನೇನು ಬಂಗಾರ ಗೋಲ್ಡ್ ಲೋನ್ ಅಂತ ಅಡಮಾನ ಇಟ್ಟಿದ್ದೀರಲ್ಲ,
ಅದು ಫಸ್ಟ್ ಬಿಡಿಸ್ಕೊಂಡು ಬರೋಂಗಾಗ್ಬೇಕು. ಯಾರು ಕೂಡ ಬಂಗಾರ ಅಡ ಇಡಬಾರದು. ನಾನು ಹಲವಾರು ಬಾರಿ ಹೇಳಿದ್ದೀನಿ, ಬಂಗಾರ ಅಡ ಇಡುವುದು ಒಂದು ದೋಷ, ಒಂದು ತಪ್ಪು. ಯಾರು ಆ ಕೆಲಸ ಮಾಡಬೇಡಿ ಅಂತ. ಈಗಾಗಲೇ ಅನಿವಾರ್ಯ ಕಾರಣಗಳಿಂದ ಇಟ್ಟಿದ್ದಾರೆ ಅಂದ್ರೆ ಕೂಡಲೇ ಅದನ್ನು ಬಿಡುಗಡೆ ಮಾಡ್ಕೊಂಡು ಆ ಬಂಗಾರ ನಿಮಗೆ ವಾಪಸ್ ನಿಮ್ ಕೈ ಸಿಗೋಂಗಾಗ್ಬೇಕು. ಆದ್ರಿಂದ ಸ್ವರ್ಣಾಕರ್ಷಣ ಭೈರವ ಹೋಮ, ಕುಬೇರ ಧನಲಕ್ಷ್ಮಿ ಹೋಮ, ಆಮೇಲೆ ಸಹಸ್ರ ಗುರು ಶಾಂತಿ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲ ಈ ಒಂದು ಯಂತ್ರ ನಿಮಗೆ ಏನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿರ್ತಕ್ಕಂಥದ್ದು, ಜಾಸ್ತಿ ತರಿಸಿಲ್ಲ, ಲಿಮಿಟೆಡ್ ಆಗಿ ತರಿಸಿದೀವಿ. ವಿಶೇಷವಾಗಿ ಧನಲಕ್ಷ್ಮಿ ಪೂಜೆ ಹೋಮ ಇದೇ ಟೈಮಲ್ಲೇ ಇದನ್ನ ಕೊಡಬೇಕು ಅಂತಲೇ ಇದನ್ನ ಬಹಳ ವಿಶೇಷವಾಗಿ ಸಿದ್ಧಪಡಿಸಿದ್ದೇನೆ. ಆರ್ಡರ್ ಕೊಟ್ಟು ನಾನು ಬಹಳ ಏನು ಗಮನ ಹರಿಸಿ ವಿಶೇಷವಾಗಿ ನಾನು ಇದನ್ನ ಸಿದ್ಧಪಡಿಸಿರೋದು. ಸೊ ತುಂಬಾ ಲಿಮಿಟೆಡ್ ಆಗಿ. ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ. ಹಾಗೂ ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲಾ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗ್ಬೇಕು. ಆ ತರ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ತನಕ ನಿಮ್ ವಿಡಿಯೋ ನೋಡಿದಿರಾ ಅಂತ ನನಗ್ ಗೊತ್ತಾಗ್ಬೇಕಲ್ಲ. ಸೊ ದಯವಿಟ್ಟು ಓಂ ಗುರವೇ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ಎಲ್ಲರಿಗೂ ಗುರುವಿನ ಅನುಗ್ರಹವಾಗ್ಲಿ, ಏನು ಸಮಸ್ಯೆ ಆಗದೆ ಇರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ಈಗ ಮುಂದೆ ನಾನು ಮಂತ್ರವನ್ನ ಹೇಳ್ತೇನಲ್ಲ, ಆ ಮಂತ್ರವನ್ನ ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಬೃಹಸ್ಪತೆ ಅತಿಗತರ್ಯೋ ಅರ್ಹ ದ್ವಿವದ್ ವಿಭಾತ ಕೃತಮಜ್ಜನೇಶು ಯದ್ದೀದಯಚ್ಛವಸರ್ತ ಪ್ರಜಾದದಸ್ಮಾಸು ದ್ರವಿಣಂಥೇ ಕಿಚಿತ್ರಂ. ಓಂ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾಶಾರ್ಯಾತೆ ಅಪಿಬಸ್ಸುತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ನಾ ವಿವಾಸಂತಿ ಕವಯಃ ಸುಯಜ್ಞಾಃ. ಓಂ ಬ್ರಹ್ಮಜಜ್ಞಾನಂ ಪ್ರಥಮಂ ಪುರಸ್ತಾದ್ ವಿಸೀಬತಃ ಸುರುಚೋ ವೇನ ಆವಹ. ಸ ಬುಧ್ನಿಯಾ ಉಪಮಾ ಅಸ್ಯ ವಿಷ್ಟಾಃ ಸತಶ್ಚ ಯೋನಿವಸತಶ್ಚ ವಿವಹ.